ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳೇ, ಶ್ರೀ ಪುರುಷೋತ್ತಾನಂದಪುರಿ ಸ್ವಾಮಿಗಳೇ, ಡಾಕ್ಟರ್ ಶಂಭು ಬಳಿಗಾರ್ ಅವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪ್ರಶಾಂತ್ ನಾಯ್ಕ್ ಅವರೇ, ಚಂದ್ರಪ್ಪನವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಲೇಖಕರ ಪರವಾಗಿ ನಾನೊಂದು 2-3 ಮಾತುಗಳನ್ನು ಆಡಬೇಕಾದಂಥ ಒತ್ತಡಕ್ಕೆ ಬಂದಿದ್ದೀನಿ. ಒಬ್ಬ ಲೇಖಕನಿಗೆ ಎಷ್ಟು ಸಂತೋಷ ಅನುಭವಿಸ್ಬೇಕೋ ಅಷ್ಟು ಭವ್ಯವಾದ ಸಂತೋಷವನ್ನು ಇವತ್ತು ವೇದಿಕೆ ಮೇಲಿದ್ದಂಥ ನಾವೆಲ್ಲ ಲೇಖಕರು ಅನುಭವಿಸ್ತಾ ಇದ್ದೀವಿ. ಕಳೆದ 30 ವರ್ಷದಿಂದ ಪುಸ್ತಕಗಳನ್ನು ಬರೀತಿರುವಂಥ ನನ್ನಂಥವನಿಗೆ ಇಷ್ಟು ದೊಡ್ಡ ಜನಸ್ತೋಮದ ಎದುರುಗಡೆ ನಾನೊಂದು ಪುಟ್ಟ ಪುಸ್ತಕ ಲೋಕಾರ್ಪಣೆ ಆಗುತ್ತೆ ಅಂತ ಕನಸಿದೆಯಲ್ಲ, ಇದೊಂಥರ ಕನಸು ಅನ್ನಿಸುವಂಥ ಒಂದೊಂದು ಸರಿ ಕಣ್ಣುಜ್ಜಿಕೊಂಡು ನಾವೆಲ್ಲ ನೋಡ್ತಾ ಇದ್ವಿ. ಇಷ್ಟು ದೊಡ್ಡ ಜನಸ್ತೋಮದ ಎದುರಿಗೆ ನಮ್ಮ ಪುಟ್ಟ ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ ಅಂತ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ನಾನು ಲೇಖಕರೆಲ್ಲರ ಪರವಾಗಿ ಸ್ವಾಮೀಜಿಯವರಿಗೆ ಮತ್ತು ನನ್ನ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ. ಹೊನ್ನಾವರದ ಒಂದು ಪುಟ್ಟ ಹೊನ್ನಾವರ ಹತ್ರ ಒಂದು ಸಣ್ಣ ಸಮುದಾಯ ಇದೆ, ಮುಕ್ರಿಗಳು ಅಂತ. ಅವ್ರ ಹತ್ರ ಒಂದು ಜನಪದ ಗೀತೆ ಬರುತ್ತೆ. ಕಲಿಯಾಗು ಕಲಿ ಕಲಿ ಕಲಿಯಾಗು, ಕಲಿ ಕಂದ ಕಲಿಯಾಗು, ಕಲಿ ಕಲಿ ನೀ ಜಾಣಾಗು, ಕಲಿಯಾಗು ನೀ ಪುಣ್ಯವಂತನಾಗು ಅಂತ ಒಂದು 4 ಸಾಲು ಪದ್ಯ. ಕಲಿ 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 ಮಗನೇ, ನೀನು ಜಾಣಾಗು, ಕಲಿಯಾಗು, ಪುಣ್ಯವಂತನಾಗು. ಜಾಣಾಗೋದು ಅಂದರೆ ಈ ಅನಕ್ಷರ, ಈ ಅಜ್ಞಾನವನ್ನು, ಅಂಧಾನುಕರಣೆಯನ್ನು, ಮೌಢ್ಯತೆಯನ್ನು ನಮ್ಮ ತಲೆ ಒಳಗೆ ತುಂಬಿ ನಮ್ಮನ್ನು ಪಶುಗಳಂತೆ ನೋಡಿಕೊಳ್ಳುವವರ ಮುಂದೆ ನೀನು ನಿಧಾನವಾಗಿ ಓದಿ ಜಾಣ ಆಗಬೇಕು. ಅಷ್ಟೇ ಅಲ್ಲ, ಆ ಅಕ್ಷರವನ್ನು ಬಳಸ್ಕೊಂಡು ಹೋರಾಡಿ ಯಶಸ್ವಿಯಾಗಬೇಕು. 2ಕ್ಕೆ ನಿಲ್ಲಿಸಿಲ್ಲ. 3ನೇ ಮಾತು ಭಾಳ ಚೆನ್ನಾಗಿದೆ. ಆ ಅಕ್ಷರ ನಿನ್ನನ್ನು ಮನುಷ್ಯನನ್ನಾಗಿ ಮಾಡಬೇಕು, ಪುಣ್ಯವಂತನನ್ನಾಗಿ ಮಾಡಬೇಕು. ಜ್ಞಾನವಂತ ಮಾತ್ರ ಅಲ್ಲ, ನಿನ್ನ ಮನುಷ್ಯತ್ವವನ್ನು ಬೋಧಿಸಬೇಕು, ಅದು ನಿನ್ನನ್ನು ಪ್ರಚೋದಿಸಬೇಕು ಅಂತ. ಪ್ರಾಯಶಃ ನಮ್ಮ ಬರವಣಿಗೆ ಆ ಸ್ಥಿತಿಯಲ್ಲಿ ಇದ್ದಾವೆ ಅಂತ ನಾನಾದರೂ ಭಾವಿಸಿಕೊಂಡಿದ್ದೇನೆ. 10 ದಿನಗಳ ನಮಗೆ ಸಿಕ್ಕಿರೋ ಅವಕಾಶ, 12 ದಿನಗಳಲ್ಲಿ 50 ಪುಟಗಳ ಒಂದು ಪುಸ್ತಕ ಬರೆಯೋದು ಅಷ್ಟು ಸುಲಭ ಅಲ್ಲ. 200 ಪುಟದ ಪುಸ್ತಕ ಬರೆದ್ಬಿಡ್ಬೋದೇನೋ, ಆದರೆ 50 ಪುಟಗಳ ಪುಸ್ತಕ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಯಾರೆದುರಿಗೆ ಬರಿತಾ ಇದ್ದೀವಿ ಅನ್ನುವ ಭಯ ನಮ್ಮನ್ನು ಕಾಡ್ತಾ ಇತ್ತು. ವಚನಗಳ ಸಿರಿಯನ್ನೇ ಅಧ್ಯಯನ ಮಾಡಿರುವಂಥ ಸಿರಿಗಳು. ಹಾಗಾಗಿ ಅವರು ಪಂಡಿತರು. ಸಿರಿ ಪಂಡಿತರಾಗಿದ್ದಕ್ಕೆ ಆರಾಧ್ಯರು, ಸಿರಿಪಂಡಿತರು ಆರಾಧ್ಯರಾಗಿದ್ದಕ್ಕೆ ಅವರು ಶಿವನ ಸಾನ್ನಿಧ್ಯದಲ್ಲಿದ್ದಾರೆ, ಶಿವನ ಸಾನ್ನಿಧ್ಯದಲ್ಲಿದ್ದಕ್ಕೆ ಅವರು ಆಚಾರ್ಯರಾಗಿದ್ದಕ್ಕೆ ನಿಮ್ಮೆಲ್ಲರಿಗೆ ಸ್ವಾಮೀಜಿಯಾಗಿದ್ದಾರೆ. ಅವರೆದುರಿಗೆ ನಾನು ಅಕ್ಷರವನ್ನು ಪೋಣಿಸುವಾಗ ಎಲ್ಲಿ ತಪ್ಪಿತ್ತು ಅನ್ನುವ ಭಯ ಮತ್ತು ಆತಂಕದ ಮಧ್ಯೆನೇ ನಾವು ಕೆಲಸ ಮಾಡಿದ್ದೀವಿ. ತುಂಬ ಎಚ್ಚರಿಕೆಯಿಂದ ಪೋಣಿಸಿದ್ದೀವಿ. ಈ ಹೂವಿನ ಹಾರ ಎಷ್ಟರ ಮಟ್ಟಿಗೆ ನಿಮಗೆ ಒಳಗೊಳ್ಳುತ್ತೋ ಅನ್ನೋದು ಆತಂಕದಲ್ಲೂ ಇದ್ದೇವೆ. ನನ್ನ ಸಿದ್ದರಾಮನ ಒಂದು ವಚನದೊಂದಿಗೆ ಮಾತನ್ನು ಮುಗಿಸ್ತೀನಿ. ವಚಿಸಿ ವಚಿಸಿ ಅನುಭಾವಿಯಾಗದವ ಪಿಸಾಚಿಯಯ್ಯ, ವಚಿಸಿ ವಚಿಸಿ ಅನುಭಾವಿಯಾಗದವ ಪಂಡಿತನಯ್ಯ, ವಚಿಸಿ ಅನುಭಾವಿಯಾದವ ಪಂಡಿತನಯ್ಯ, ವಿದ್ಯೆಯನ್ನರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತ ನೋಡ ಅಂತ. ಬರೀ ಮಾತಾಡಿ ನೀನು ಅನುಭವವೇ ಪಡ್ಕೊಳ್ಳಿಲ್ಲ ಅಂದರೆ ಪಿಸಾಚಿ ಆಗ್ಬಿಡ್ತೀಯ. ನೀನು ವಿದ್ಯೆಯನ್ನರಿತು, ಅರಿವು ಮತ್ತು ಬರಹ ಭಾಳ ಮುಖ್ಯ ಇದೆ. ಅರಿವು ಬರಹವನ್ನು ಕೊಡಬೇಕು, ಬರಹ ಅರಿವನ್ನು ಕೊಡಬೇಕು. ನಾವು ಬರೆದ ಪುಸ್ತಕ ನಿಮಗೆ ಅರಿವನ್ನು ಕೊಡಬೇಕು, ಅದರ ಮೂಲಕ ಮತ್ತೊಂದಿಷ್ಟು ಬರಹ ಬರಬೇಕು. ಈ ಮಹತ್ವಾಕಾಂಕ್ಷೆಯೊಂದಿಗೆ ಈ 10 ಪುಸ್ತಕಗಳ 7 ಜನ ಲೇಖಕರು ನಾವು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಶ್ರೀಮಠಕ್ಕೆ, ಇಲ್ಲಿ ಸೇರಿರುವ ಅಗಾಧ ಜನಸ್ತೋಮಕ್ಕೆ, ಅಕಸ್ಮಾತ್ ಇವತ್ತು ನಡೀಲಿಲ್ಲ ಅಂದರೆ ನೀವೆಲ್ಲ ಎಲ್ಲಿ ಇರ್ತಿದ್ರಿ ಅಂತ ಒಂದು ಪ್ರಶ್ನೆ ನನ್ನ ತಲೆ ಒಳಗಿದೆ. ಇವತ್ತು ರಾತ್ರಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಿದ್ರು, ಹೆಂಗೋ ಇಷ್ಟು ಜನರು ಸೇರಿಸ್ಬಿಟ್ಟಿದ್ದಾರಲ್ಲ ಅನ್ನುವ ಒಂದು ಸಖೇದ ಮಹಾಶ್ಚರ್ಯದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಮಸ್ಕರಿಸಿ, ನಮಗೆ ಇಂಥದ್ದು ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಗಳಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ಇಡೀ ತಂಡದ ಪರವಾಗಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.